ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಕೆನಡಾದ ಶಾಲೆಯೊಂದರಲ್ಲಿ ಬೆಳ್ಳಂಬೆಳಗ್ಗೆ ಶೂಟೌಟ್ ನಡೆದಿದೆ. ಫೈರಿಂಗ್ ಮಾಡಲಾಗಿದೆ. ಆ ಫೈರಿಂಗ್ನಲ್ಲಿ ಸುಮಾರು 10 ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೆನಡಾದಲ್ಲಿ ಇತ್ತೀಚೆಗಷ್ಟೇ ಕನ್ನಡಿಗನ ಹತ್ಯೆಯಾಗಿತ್ತು. ಅದರ ಬೆನ್ನಲ್ಲೇ ಮತ್ತೊಂದು ದುರಂತ ಸಂಭವಿಸಿದೆ. ಕೆನಡಾದ ಶಾಲೆಯ ಬಳಿ ಗುಂಡಿನ ದಾಳಿ ನಡೆದಿದ್ದು ಅದರಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಜೊತೆಗೆ ದಾಳಿಕೋರನನ್ನೂ ಸಾಯಿಸಲಾಗಿದೆ. ಹೀಗಾಗಿ ಒಟ್ಟು 10 ಮಂದಿ ಸಾವನ್ನಪ್ಪಿರುವಂಥದ್ದು. ಕೆನಡಾದ ಟಂಬ್ಲರ್ ರಿಡ್ಜ್ನಲ್ಲಿರುವಂತಹ ಶಾಲೆಯಲ್ಲಿ, ಟಂಬ್ಲರ್ ರಿಡ್ಜ್ ಅನ್ನೋ ಪ್ರದೇಶ, ಆ ಪ್ರದೇಶದಲ್ಲಿರುವಂತಹ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. 9 ಅಮಾಯಕರು ಸಾವನ್ನಪ್ಪಿದ್ದು 25 ಜನರಿಗೆ ಗಂಭೀರ ಗಾಯಗಳಾಗಿದ್ದಾವೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮಾಹಿತಿಯ ಪ್ರಕಾರ ಒಂದು ಕಡೆ ಶಾಲೆಯನ್ನು ಗಮನಿಸ್ತಾ ಇದ್ದೀರಾ, ಇನ್ನೊಂದು ಕಡೆ ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆಯನ್ನು, ಘಟನಾ ಸ್ಥಳವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಘಟನಾ ಸ್ಥಳವನ್ನು ಪರಿಶೀಲಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಎಡಭಾಗದಲ್ಲಿರುವಂತಹ ಶಾಲೆ, ಆ ಶಾಲೆಯ ಮೇಲೆ ಹೆಲಿಕಾಪ್ಟರ್ಲ್ಲೂ ಕೂಡ ಸರ್ವೈಲೆನ್ಸ್ ಮಾಡಲಾಗ್ತಾ ಇದೆ. ಟಂಬ್ಲರ್ ರಿಡ್ಜ್ ಅನ್ನುವ ಪ್ರದೇಶ, ಕೆನಡಾದ ಟಂಬ್ಲರ್ ರಿಡ್ಜ್ ಅನ್ನುವ ಪ್ರದೇಶ, ಆ ಪ್ರದೇಶದಲ್ಲಿರುವಂತಹ ಶಾಲೆಯಲ್ಲಿ ನುಗ್ಗಿದಂತಹ ಓರ್ವ ಮಹಿಳೆ ಏಕಾಏಕಿ ಫೈರಿಂಗನ್ನು ನಡೆಸಿದಾಳೆ. ಅಲ್ಲಿ ಈ ಫೈರಿಂಗ್ನಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ನಂತರ ಆಕೆಯನ್ನು ಕೂಡ ಸಾಯಿಸಲಾಗಿದೆ ಅಲ್ಲಿ ಆ ಶೂಟೌಟ್ನಲ್ಲಿ. ಒಟ್ಟಾರೆಯಾಗಿ 10 ಜನ ಸಾವನ್ನಪ್ಪಿರುವಂಥದ್ದು. ಇನ್ನು ಈ ಫೈರಿಂಗ್ನಿಂದಾಗಿ ಅಲ್ಲಿ 25ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಮೊನ್ನೆಯಷ್ಟೇ ಕೆನಡಾದಲ್ಲಿ ನೆಲಮಂಗಲ ಮೂಲದ ಕನ್ನಡಿಗನ ಸಾವಾಗಿತ್ತು. ಆತನನ್ನು ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಅವರ ಕುಟುಂಬಸ್ಥರು ಈಗಲೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಅದರ ಬೆನ್ನಲ್ಲಿಯೇ ಮತ್ತೊಂದು ದುರಂತ, ಮತ್ತೊಂದು ದುರ್ಘಟನೆ ಸಂಭವಿಸಿದೆ. ಟಂಬ್ಲರ್ ರಿಡ್ಜ್ ಅನ್ನುವ ಪ್ರದೇಶದಲ್ಲಿ ಶಾಲೆಗೆ ನುಗ್ಗಿದಂತಹ ಮಹಿಳೆ ಏಕಾಏಕಿ ಅಲ್ಲಿ ಫೈರಿಂಗನ್ನು ಶುರು ಮಾಡಿರುವಂಥದ್ದು. ಈ ಫೈರಿಂಗ್ನಲ್ಲಿ ಅಲ್ಲಿ ಇದ್ದಂತಹ ಜನರಿಗೆ ಏನಾಗ್ತಿದೆ ಅಂತ ಗೊತ್ತಾಗೋದಕ್ಕೆ ಮುಂಚೆನೇ 9 ಜನ ತಮ್ಮ ಉಸಿರನ್ನು ಚೆಲ್ಲಿದ್ದಾರೆ ಆ ಶಾಲೆಯಲ್ಲಿ. ನಂತರ ಆ ಶೂಟರನ್ನು ಕೂಡ ಅಲ್ಲೇ ಹೊಡೆದು ಸಾಯಿಸಲಾಗಿದೆ. ಆಕೆ ಕೂಡ ಮೃತಪಟ್ಟಿರುವಂಥದ್ದು. ಒಟ್ಟಾರೆಯಾಗಿ 10 ಜನ ಸಾವನ್ನಪ್ಪಿದ್ರೆ 25ಕ್ಕೂ ಹೆಚ್ಚು ಜನರಿಗೆ ಈ ದುರ್ಘಟನೆಯಲ್ಲಿ ಗಾಯಗಳಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.